ನಿಮಗೆ ಒಂದೇ ಜಾಗದಲ್ಲಿ ಇರಬೇಕು ಅನ್ನೋದಿಲ್ಲ ನಿಮ್ಮ ಪ್ರೊಫೆಷನ್ಗೆ. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಓ ಅನಂತವಾಗಿರು. ಓಕೆ, ಎಟರ್ನಲ್. ಓಕೆ, ಧ್ವನಿ ತರಂಗಗಳು ಹೆಂಗೆ ಎಟರ್ನಲ್ಲು, ಪ್ರದೀಪ್ ಬಡಕಿಲ ಕೂಡ ಅಷ್ಟೇ ಸುವಿಶಾಲವಾಗಿ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಸೊ ಹೆಚ್ಚಾಗಿ ಅಲ್ಲಿ ಮಂಗಳೂರಲ್ಲಿ ಇರ್ತೀರಾ ಅಥವಾ ಬೆಂಗಳೂರಲ್ಲಿ ಇರ್ತೀರಾ, ಎಲ್ಲಿರ್ತೀರಾ ನೀವು, ಹೆಂಗೆ ನಿಮ್ಮ ನೇಚರ್ ಆಫ್ ವರ್ಕ್ ಏನು? ನಾನು ಕಳೆದ ಕೆಲವು ವರ್ಷಗಳಿಂದ ನಮ್ಮ ಊರಲ್ಲಿ, ನಮ್ಮ ಹಳ್ಳೀಲಿ ಅಲ್ಲಿಂದನೇ ಕೆಲಸ ಮಾಡ್ತೀನಿ. ಹಾಗಂತ ಕೆಲಸ ಬೇಡದಾಗ ಎಲ್ಲಿ ಹೋಗಬೇಕು ಅಲ್ಲಿ ಪ್ರಯಾಣ ಮಾಡ್ತಾ ಇರ್ತೀನಿ. ಇತ್ತೀಚೆಗಷ್ಟೇ ನನ್ನದೇ ಒಂದು ಶೋ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೋಸ್ಕರ ಹೆಚ್ಚಾಗಿ ಬೆಂಗಳೂರು ಹಾಗೆಯೇ ಬೇರೆ ಬೇರೆ ಸಿಟಿಗಳನ್ನು ಅಲ್ಲಿ ಭೇಟಿ ನೀಡಿ ಅಲ್ಲಿರುವಂಥ ವ್ಯಕ್ತಿಗಳನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಅದು ನಡೆಯುತ್ತೆ. ಬಟ್ ಹೆಚ್ಚಾಗಿ ನೀನು ಎಲ್ಲಿ ಇರೋದು ಅಂತಂದರೆ ನಮ್ಮೂರಲ್ಲಿ ಇದ್ದೀನಿ ಇವಾಗ. ಓಕೆ, ಸೊ ಬಡಕಿಲ ಈಸ್ ಅ ಪ್ಲೇಸ್. ಹಾಂ, ಯಾವ ಜಿಲ್ಲೆಗೆ ಯಾವ ತಾಲೂಕು ಬರುತ್ತೆ? ಮಂಗಳೂರು, ಪುತ್ತೂರು. ಪುತ್ತೂರಿನಿಂದ ಒಂದಿಷ್ಟು ದೂರ, ಒಂದು 8-10 ಕಿಲೋಮೀಟರ್ ದೂರದ ಒಂದು ಹಳ್ಳಿ. ಹಳ್ಳಿ ಹುಡುಗ. ನಂಬಕ್ಕಾಗಲ್ಲ, ಇವತ್ತು ಹಳ್ಳಿ ಹುಡುಗ. ಹಳ್ಳಿ ಹುಡುಗ. ಓಕೆ, ಈ ಸಾಕಷ್ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗೆಲ್ಲ ವಾಯ್ಸ್ ಕೊಡ್ತಾರೆ. ಸೊ ಓಕೆ, ಸೊ ಬ್ರೂ ಬ್ರ್ಯಾಂಡ್ಗೆ ನೀವು ಮಾಡಲಾಗಿ ವರ್ಕ್ ಮಾಡಿದ್ರಿ, ಅದು ಹೇಗಿತ್ತು, ಅನುಭವ ಹೇಗಿತ್ತು ಅಂತ? ಅಂದರೆ ಆ್ಯಕ್ಟಿಂಗ್ ಅನ್ನೋದೇ ಒಂದು ಬೇರೆ ಲೋಕ. ನಂಗೆ ಅದೇ ಹೇಳಿದ್ನಲ್ಲ, ಐ ಆಮ್ ಲಕ್ಕಿ. ಈ ಥರ ಇಷ್ಟೊಂದೆಲ್ಲ ಅವಕಾಶಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಂಗೆ ಅವಕಾಶ ಸಿಕ್ಕಿದ್ದೇ ನನ್ನ ಚಾನ್ಸ್ ಅಂತ ಹೇಳ್ಕೊಂಡು ನಾನು ಮಾಡ್ತಾ ಹೋಗೋದು. ಬ್ರೂ, ಹಾಗೆಯೇ ನಾನು ಕೋಲ್ಗೇಟ್ ಆ್ಯಡ್ನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಮತ್ತು GRT ಜ್ಯುವೆಲ್ಸ್ ಅವ್ರದ್ದು ಆ್ಯಡಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ರೆಡ್ ಬಸ್ ಇರ್ಬೋದು, ಮತ್ತು ಹೋಂಡಾ. ಸೊ ನಾನು ಆ್ಯಡ್ಗಳು ಜಾಸ್ತಿ ಮಾಡಿಲ್ಲ, ಬಟ್ ನನ್ನ ಪುಣ್ಯಕ್ಕೆ ಒಳ್ಳೆ ಬ್ರ್ಯಾಂಡ್ಗಳ ಮಾಡೆಲ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಈ ಅನುಭವಗಳು ಒಂದು ರೀತಿಯಲ್ಲಿ ಒಂದು ಚಿಕ್ಕ ಒಂದು 10-30-40 ಸೆಕೆಂಡ್ನ ಆ್ಯಡ್ ಮಾಡೋದಕ್ಕೆ ಬೇಕಾದಂಥ ತಯಾರಿ ಏನು, ಮತ್ತು ಅದರ ಹಿಂದೆ ಯೋಚನೆಗಳೇನು, ಯಾಕಂದರೆ ಅಷ್ಟರಲ್ಲಿ ನೀವು ಆ ಪ್ರಾಡಕ್ಟ್ ಏನು ಅನ್ನೋದನ್ನು ಜನರಿಗೆ ತಿಳಿಸ್ಕೊಡೋದು. ಯಾಕಂದರೆ ನಾನು ಮೊದಲಿಂದನೂ ಅಷ್ಟೇ ನಂಗೆ ಬ್ರ್ಯಾಂಡ್ಗಳಂದರೆ ತುಂಬ ಇಷ್ಟ. ಅಂದರೆ ಆ ಬ್ರ್ಯಾಂಡ್ ಹಾಕಿ ತಿರುಗಬೇಕು ಅಂತ ಅನ್ನೋದಲ್ಲ, ಅದು ಇಷ್ಟನೇ ಒಂದು ಹಂತದವರೆಗೆ. ಹಾಗಂತ ನನಗೆ 100-200 ರೂಪಾಯಿದು ಟಿ ಶರ್ಟ್ ಹಾಕ್ಕೊಂಡು ನಾನು ಓಡಾಡ್ತೀನಿ. ಸೊ ವರ್ಸಟಿಲಿಟಿ ಇದೆ. ನಾನು ರೋಡ್ ಸೈಡ್ನ ಹೈಜೀನಿಕ್ ಆಗಿರೋ ಫುಡ್ಡನ್ನು ತಿಂತೀನಿ, ಅಥವಾ ಸ್ಟಾರ್ ಹೋಟೆಲ್ದು ಕೂಡ. ಅದಕ್ಕೆ ಹೇಳಿದ್ದು, ಅವ್ರು ಏನೂ ಚೇಂಜ್ ಆಗಿಲ್ಲ. ಅಂದರೆ ಯಶಸ್ಸು ಅವ್ರ ತಲೆಗೇರಿಲ್ಲ ಅಥವಾ ಅವ್ರನ್ನೇನು ಬದಲಾಯಿಸಿಲ್ಲ. ಆ್ಯಸ್ ಯೂಶ್ವಲಿ ಎಲ್ಲರ ಥರನೇ ನಾವೆಲ್ಲ ಹೆಂಗಿದೀವೋ ಹಂಗೆ ಬಹಳ ಸಹಜವಾಗಿ ಪ್ರದೀಪ್ ಇದ್ದಾರೆ. ಓಕೆ, ಗೊತ್ತಿಲ್ಲ, ಬಟ್ ಅದು ಅದರ ಹಿಂದಿನ ಯೋಚನೆಗಳಿರ್ಬೋದು, ಅದೆಲ್ಲ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಪ್ಲಸ್ ನಿಮಗೆ ಒಂದು ಸೀರಿಯಲ್ ಮಾಡ್ಕೊಂಡು ಹೋದವನಿಗೆ, ಅಥವಾ ಎಸ್ಪೆಷಲಿ ನಾನು ನ್ಯೂಸ್ ಮೀಡಿಯಾದಲ್ಲೂ ಕೂಡ ಕೆಲಸ ಮಾಡಿದವನು, ಎಂಟರ್ಟೈನ್ಮೆಂಟ್ ಮೀಡಿಯಾದಲ್ಲೂ ಕೂಡ ಕೆಲಸ ಮಾಡಿದವನು, ಅಥವಾ ಸಿನಿಮಾದಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಸಿನಿಮಾ ಒಂದು ಹಂತ ತನಕ ತಾಳೆ ಆಗತ್ತೆ, ಆದರೆ ಆ್ಯಡ್ಗಳು ಹೇಗೆ ಅಂತಂದರೆ ಆ ಒಂದು ಫ್ರೇಮ್ ಕರೆಕ್ಟಾಗಿ ಬರೋದಕ್ಕೆ ಅಷ್ಟು ನಿಖರತೆಯನ್ನು ಅವರು ಬಯಸ್ತಾರೆ. ಒಂದು ಓಕೆ ಆದ್ರೂ ಕೂಡ ಮತ್ತೆರಡು ಓಕೆ ಟೇಕ್ಗಳನ್ನು ತಗೊಳ್ತಾರೆ, ಮತ್ತಿನ್ನೊಂದು ಆಪ್ಷನ್ಗಳನ್ನು ತಗೊಳ್ತಾರೆ. ಏನು ಹೇಳೋದು, ಅಟೆನ್ಷನ್ ಟು ಡೀಟೇಲ್ ಅಂತಾರಲ್ಲ, ಅದರ ಬಗ್ಗೆ ಅದು ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್. ಯಾಕಂದರೆ ಒಂದು ಬ್ರ್ಯಾಂಡಿಗೆ ಒಂದು ಇಮೇಜ್ ಬಿಲ್ಡ್ ಮಾಡಬೇಕು ಅಂತಂದರೆ ಅದ್ರ ಮೇಲೆ ಅಷ್ಟೊಂದು ಯೋಚನೆಗಳು, ಅಷ್ಟೊಂದು ಮೈಂಡ್ಗಳು ಅದ್ರ ಮೇಲೆ ಕೆಲಸ ಮಾಡಿದ್ರು. ಅದರಲ್ಲೊಂದು ಭಾಗವಾಗಿ ಕೆಲಸ ಮಾಡೋದು ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಸಾಕಷ್ಟು ಜನ ಈ ಸ್ಪಿರಿಚುವಲ್ ಗುರುಸ್ ಅವರ ಇದಕ್ಕೂ ನೀವು ಸಾಕಷ್ಟು ವಾಯ್ಸ್ ಕೊಡ್ತೀರಾ. ನಾನು ಕೇಳಿಸ್ತಾ ಇದ್ದೆ, ನಾನು ಯಾವಾಗಲೂ ಈ ಸ್ಪಿರಿಚುವಲಿಗೆ ಸಂಬಂಧಪಟ್ಟಿದ್ದ ಡಾಕ್ಯುಮೆಂಟ್ರೀಸ್ ಅದು ಇದು ನೋಡಿದಾಗೆಲ್ಲ ಒಂದು ಸೆಕೆಂಡ್ ಅರೆ ನಮ್ಮ ಪ್ರದೀಪ ವಾಯ್ಸ್. ಸೊ ಸಾಕಷ್ಟು ಜನ ಬೇರೆ ಬೇರೆ ಕಡೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಖ್ಯಾತಿಯುಳ್ಳ ವ್ಯಕ್ತಿಗಳು, ಬ್ರ್ಯಾಂಡ್ಗಳು, ಅದಕ್ಕೆಲ್ಲ ನಿಮ್ಮ ವಾಯ್ಸ್
ಕೇಳಿಸ್ಕೊತೀನಿ ನಾನು. ಹೆಂಗೆ ಆ ನೆಟ್ವರ್ಕ್ ಹೆಂಗೆ ಬಿಲ್ಡ್ ಆಯಿತು? ಲೈಕ್ ಈಗ ಹಳ್ಳಿನಲ್ಲಿ ಕೂತವ್ರಿಗೆ ಅಥವಾ ಕರ್ನಾಟಕದಲ್ಲಿ ಇರೋರಿಗೆ ಇಷ್ಟು ರೀಚ್ ಆಗೋದಿದೆಯಲ್ಲ, ಎಲ್ಲ ಕಡೆಯಿಂದ ಕೆಲಸ ಬರೋದಿದೆಯಲ್ಲ, ಇಟ್ಸ್ ನಾಟ್ ಈಸಿ. ನಾನು ತಮಾಷೆಯಾಗಿ ಹೇಳಬೇಕು ಅಂತಂದರೆ, ನೆಟ್ಟು ಅಲ್ಲೂ ವರ್ಕ್ ಆಗೋದ್ರಿಂದ ನೆಟ್ವರ್ಕ್ ಚೆನ್ನಾಗಿ, ನಿಮ್ಮ ಮನೆಯಲ್ಲೂ ನಿಮ್ಮ ಊರಲ್ಲೂ ಸಾಕತ್ತಾಗಿ ವರ್ಕ್ ಆಗುತ್ತೆ ನೆಟ್ಟು. ಇವಾಗ ಎಲ್ಲ ಕಡೆ ನಿಮಗೆ ತುಂಬ ಸುಲಭವಾಗಿ ಅಂತರ್ಜಾಲದ ಜಾಲ ಬೀಸಿರೋದ್ರಿಂದ ಸುಲಭ ಆಗ್ತಿದೆ. ಒಂದಿಷ್ಟು ವರ್ಷಗಳ ಹಿಂದೆ ಇದು ಸಾಧ್ಯತೆ ಇರಲಿಲ್ಲ. ಆದ್ರೂ ನಾನು ಒಂದು ಇನ್ನೂ 2G ಇದ್ದ ಸಮಯದಲ್ಲೇ ನಾನು ಎಲ್ಲಿದ್ದರೂ ಅಲ್ಲಿಂದ ರೆಕಾರ್ಡಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದೆ. ಅಂದರೆ ಈ ವರ್ಕ್ ಫ್ರಮ್ ಹೋಮ್ ಅನ್ನುವಂಥ ಕಾನ್ಸೆಪ್ಟು ಈಗ ಜಾಸ್ತಿ ಚಾಲ್ತಿಯಲ್ಲಿದೆ ಕಳೆದ 5-6 ವರ್ಷದಿಂದ. ನಾನೊಂದು 15+ ವರ್ಷದಿಂದ ಚಾನಲ್ಗಳಿಗಂತೂ ವರ್ಕ್ ಫ್ರಮ್ ಹೋಮೇ. ಸೊ ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀನಿ. ನೆಟ್ವರ್ಕ್ ಗೊತ್ತಿಲ್ಲ, ನಾನು ಐ ಥಿಂಕ್ ಅದೇ ಭಾಗ್ಯವಂತ. ಮತ್ತು ಇನ್ನೂ ಒಂದು ಮಾತಿದೆ, ಅಂದರೆ ಬಪ್ಪದು ತಪ್ಪದು ಅಂತ. ಸೊ ಅದ್ರ ಮೇಲೆ ನಾನು ನಂಬಿಕೆ ಇಟ್ಕೊಂಡು ಇದು ಮಾಡುವಂಥದ್ದು. ಬಟ್ ಬಂದದ್ದನ್ನು ಪ್ರೀತಿಯಿಂದ ನಮ್ಮ ಪ್ರೊಫೆಷ್ನಲಿಸಮನ್ನು ಇಟ್ಕೊಂಡು ಮಾಡುವಂಥದ್ದು. ಬಪ್ಪದು ತಪ್ಪದು ಅಂದರೆ ಗೊತ್ತು, ಬರುವಂಥದ್ದು ತಪ್ಪಲ್ಲ ಅಂತ ಹೇಳ್ಕೊಂಡು, ಅದು ನಮ್ಮ ಹೆಸರಿನಲ್ಲಿ ಬರೆದಿದ್ರೆ ಅದನ್ನು ಆ ಭಗವಂತ ನಮಗೆ ಕೊಡ್ತಾನೆ ಅನ್ನೋದಷ್ಟೆ. ಅಯ್ಯೋ ಬಂದಿಲ್ವಲ್ಲ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಬರೋದು ಅದೇನೆ. ಪ್ರದೀಪ್ಗೆ ದೇವ್ರ ಮೇಲೆಲ್ಲ ಭಕ್ತಿ ಇದೆಯಾ? ಎಷ್ಟು, ಹೌ ರಿಲಿಜಿಯಸ್ ಆರ್ ಯು ಅಥವಾ ಹೌ ಸ್ಪಿರಿಚುವಲ್? ಎರಡರ ಬ್ಯಾಲೆನ್ಸ್ ಅಂತ ಅನ್ಬೋದು. ನಾನು ನಂಬಿಕೆಯ ಮೇಲೆ ನಂಬಿಕೆ ಇಟ್ಟವನು. ಸೊ ಐ ಬಿಲೀವ್ ಇನ್ ದ ಬಿಲೀಫ್. ಅದು ಯಾವಾಗ ಹೇಳಿದ್ನಲ್ಲ ಅದೇ ಥರ ಇದು ನಂದಿದು. ಆ ನಂಬಿಕೆ ನಮ್ಮನ್ನು ಗಟ್ಟಿಯಾಗಿ ನಿಲ್ಲಿಸುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಹಾಗಾಗಿ ನನಗೆ ದೇವರು ಅಂದರೆ ನಮ್ಮ ಸನಾತನ ಸಂಸ್ಕೃತಿ, ಧರ್ಮ, ಅದು ನಡೆಯೋ ದಾರಿ, ಅದು ತೋರಿಸ್ಕೊಡ್ತಾ ಇರುವಂತಹ ದಾರಿ, ಅದು ನನಗೆ ಮೊದಲಿಂದನೂ ಒಂದು ರೀತಿಯ ಅಟ್ರ್ಯಾಕ್ಷನ್. ಸೊ ಅದೆಷ್ಟೋ ರೀತಿಯಲ್ಲಿ ನಮ್ಮನ್ನು ನಮಗೆ ಒಂದು ಮಾರ್ಗದರ್ಶಕವಾಗಿರುತ್ತೆ. ನಮಗೆ ಅದರಿಂದ ಒಂದಿಷ್ಟನ್ನು ತಿಳ್ಕೊಳ್ಳುವಂಥದ್ದು, ಅದನ್ನು ನಾನು ನಿರಂತರವಾಗಿ ಮಾಡ್ತಾ ಇರ್ತೇನೆ. ನನ್ನ ಶೋಧ ಮೂಲಕನೂ ಅಷ್ಟೇ. ಅದರಲ್ಲಿ ಒಂದು ಕಡೆ ಸಾಧಕರು, ಇನ್ನೊಂದು ಕಡೆ ಸಂಸ್ಕೃತಿ, ಸಾಧನೆ ಸಂಸ್ಕೃತಿ ಅನ್ನೋ ಎರಡು ಇದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಹಾಗೆ ನನಗೇನು ಅಂತಂದರೆ, ಒಂದು ಕಡೆ ಅದು ನನ್ನಲ್ಲಿ ಹೇಗೆ ಅಂತರ್ಗತವಾಗಬೇಕು ಅನ್ನೋದಿದು, ಇನ್ನೊಂದು ನನಗೆ ಮಾಧ್ಯಮದಲ್ಲಿ ಇದ್ದುಕೊಂಡು ಮಾಧ್ಯಮದ ಬೇರೆ ಬೇರೆ ಮಜಲುಗಳನ್ನು ನಾನು ಮುಟ್ಟಿರೋದ್ರಿಂದ, ಒಂದಲ್ಲೊಂದು ರೀತಿಯಲ್ಲಿ ಅಲ್ಲಿ ಕೆಲಸ ಮಾಡಿರೋದ್ರಿಂದ ಅದನ್ನು ಬಳಸ್ಕೊಂಡು ಈ ವಿಚಾರಗಳನ್ನು ಇಂದಿನ ಭಾಷೆಯಲ್ಲಿ, ಇಂದಿನ ಭಾಷೆ ಅಂದರೆ ಕನ್ನಡ ಇಂಗ್ಲೀಷ್ ಅಂತ ಹೇಳ್ತಿಲ್ಲ, ಬಟ್ ಇವತ್ತಿನ ಮೈಂಡ್ ಸೆಟ್ಟಿಗೆ ಹೇಗೆ ಅದನ್ನು ಟ್ವೀಕ್ ಮಾಡಿಕೊಂಡು ಜನರಿಗೆ ಅದನ್ನು ತಲುಪಿಸಬಹುದು, ಅದನ್ನು ತಲುಪಿಸುವ ಒಂದು ಅವಕಾಶವನ್ನು ನಾನು ಕ್ರಿಯೇಟ್ ಮಾಡಬೇಕು. ಮತ್ತು